ಫ್ರೆಂಡ್ಸ್ ಶುಭೋದಯ. ಎಲ್ಲ ದರ್ಶನ ಆಯಿತು. ರಾತ್ರಿ ಬೆಳಗ್ಗೆ ಹೋಗಿದ್ವಿ 4 ಗಂಟೆಗೆ ದರ್ಶನ ಮಾಡ್ಕೊಂಡಿವಿ. ಈಗ ಬಂದು ಇನ್ನೊಂದ್ಸತಿ ಗಂಗಾ ನದಿ ಒಳಗೆ ಸ್ನಾನ ಮಾಡಿವಿ. ನೋಡ್ಬೋದು ಇಲ್ಲಿ ಸ್ನಾನ ಮಾಡ್ಕೊಂಡು ಈಗ ಫೋಟೋ ಶೂಟ್ ಮಾಡ್ಕೊಂಡು ನಾವು ಪ್ರಯಾಗರಾಜಿಗೆ ಹೋಗ್ತೀವಿ ಅಂತ. ಬನ್ರಿ ಇನ್ನೇನಾಗ್ತದೆ ನೋಡಮ್ಮ. ಹೆಂಗೆ ರೆಡಿ ಆಗಿ ನೋಡ್ರಿ. ಫುಲ್ ಎಲ್ಲ ಮಹಾದೇವ ಅಂತೇಳಿ ಮಾಡ್ರಿ. ಸುಜನ್ ಬೈ ಅಷ್ಟೇ ಇರಲಿ ಬಿಡ್ರಿ. ನೋಡ್ರಿ ಇದೆಲ್ಲ ದರ್ಶನ ಲೈನ್ ಇದು. ಏನಿಲ್ಲ ಅಂದ್ರೆ 5-10 ಕಿಲೋಮೀಟರ್ ಲೈನ್ ಆಗಿದೆ. ಫ್ರೆಂಡ್ಸ್ ನಾವು ಮುಂಜಾನೆ ಹೋಗಿದ್ವಿ ದರ್ಶನಕ್ಕೆ. 3 ಗಂಟೆಗೆ ಹೋಗಿ ಎದ್ದು 5 ತನಕ ಹೋದ್ವಿ ದರ್ಶನಕ್ಕೆ ಲೈನ್ ಹಚ್ಚಿ. 5 ಗಂಟೆಗೆ ಹೋದರೆ ಬೆಳಗ್ಗೆ 10 ಗಂಟೆ ತನಕ ದರ್ಶನ ಆಯ್ತು. ನಮಗೆ ಭಾಳ ಲೇಟ್ ಆಯಿತು. ಮತ್ತು ನಾವು ಅದು ಕೂಡ ನಾವು ಲೈನ್ ಹಿಂದಿನಿಂದ ಹೋಗಿಲ್ಲ, ನಡಬರ್ಕ್ನಿಂದ ಹೋಗಿದ್ದು. ಕತ್ತು ಆಯಿತು. ಇನ್ನು ಲೈನ್ ಅಂತೂ 10-15 ಕಿಲೋಮೀಟ್ರ್ ದೂರನಿಂದ ಸ್ಟಾರ್ಟ್ ಅವ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಬರ್ರಿ. ಏನೋ ಭಾಳ ಹೈರಾಣ ಆಗ್ತದೆ. ಭಾಳ ಫ್ಯಾಮಿಲಿ ಬಂದರೆ ಭಾಳ ಪ್ರಾಬ್ಲಮ್ ಆಗ್ತದೆ. ಇಲ್ಲೇ ನೋಡ್ಬೋದು ಎಷ್ಟು ಜನ ಇದಿನ್ನೂ ಇದು ಘಾಟ್ ಇದು ಎಲ್ಲಿ ಅದು ಗೊತ್ತಿಲ್ಲ. ಇನ್ನೂ ಇದು ಘಾಟ್ ಸೆಕ್ಷನ್ ಕಡೆನೇ ಅದು. ಇದೆಲ್ಲ ನದಿ ಕಡೆನೇ. ಇದಿನ್ನೂ ಗುಡಿ ಭಾಳ ದೂರ ಅದು. ಗುಡಿ ಆ ಕಡೆ ಹೋಗ್ಬೇಕಂದ್ರೆ ಇನ್ನೂ ಭಾಳ ಹೊತ್ತಾಗ್ತದೆ. ಏನಿಲ್ಲ ಅಂದ್ರೆ ಒಂದು 10-15 ತಾಸು ನಿಮಗೆ ಬರೀ ದರ್ಶನ ಆಗ್ತದೆ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಬರ್ಬೇಕು ನೀವು, ಅಷ್ಟೇ ಹೇಳ್ತೀನಿ. ನಮ್ಮ ಸತೀಶ್ ಭಾಯಿ ಅವ್ರ ಸಣ್ಣ ತಂಗಿಗೆ ಬಟ್ಟೆ ತೊಗೋಕತ್ತಾರ ನೋಡ್ರಿ. ಕಾಶಿಗೆ ಬಂದಾಗ ಈ ಟೈಪ್ ಬಟ್ಟೆ ಹಾಕೋದೇ ಒಂದು ಮಜಾ ರೀ. ಕಾಶಿ ಅಯೋಧ್ಯೆಗೆ ಬಂದಾಗ ಅಂತಿಂತೂ ಪ್ರಯಾಗರಾಜಿಗೆ ಬಂದು ನೋಡ್ರಿ. ಸ್ಟೇಷನ್ದಾಗ ಇದ್ದೀವಿ. ಜನ ಟೈಮ್ ಟು ಯುವರ್ ಸ್ಟೋರಿಗೆ ಹಾಕಿ ವಿಡಿಯೋ ಮಾಡ್ತಾರೆ. ಫ್ರೆಂಡ್ಸ್ ನೋಡ್ರಿ, ಈಗ ಸ್ಟೇಷನಿಗೆ ಬಂದು ಇಳಿದೀವಿ. ನಾಷ್ಟ ಮಾಡ್ಕೊಂಡ್ವಿ. ಇಳಿದು ಬಂದು ಎಲ್ಲ ನಾಷ್ಟ ಮಾಡ್ಕೊಂಡ್ವಿ. ಜನ ನೋಡ್ರಿ ಎಷ್ಟು ಜನ, ಎಲ್ಲ ಕಡೆ ಜನ ಜನ ಜನ. ಸ್ಟೇಷನ್ ನೋಡ್ರಿ ಹೆಂಗದ. ಆಯ್ತು, ಈಗ ಆಟೋ ಸಿಕ್ಕಿದಂದ್ರೆ ಆಟೋಕ್ಕೆ ಹೋಗ್ತೀವಿ, ಇಲ್ಲ ನಡ್ಕೊಂಡು ಹೋಗ್ಬೇಕಾಗ್ತದೆ. ನೋಡಮ್ಮ ಏನಾಗ್ತದೆ. ಅದಕ್ಕೆ ಒಳಗೆ ಆಯ್ತು ಏನು ಮಕ್ಕ, ಅದು ಫುಲ್ಲೆಲ್ಲ ಕವರ್ ಆಗುತ್ತೆ. ಕವರ್ ಆಗುತ್ತೆ ಅದು ತೆಗೆಯೋದು. ಫ್ರೆಂಡ್ಸ್ ಈಗ ಮಕ್ಕೋಗಿ ಬಂದೀವಿ ನೋಡ್ರಿ. ಇಲ್ಲಿ ನಾವು ಟೆಂಟ್ ಹಾಕಿವಿ. ಇಲ್ಲಿ ಒಂದು ಟೆಂಟ್ ಹಾಕಿವಿ. ಆರಾಮ್ ಮಕ್ಕೋತೀವಿ ಮಸ್ತ್ 4 ಜನ. ಇಲ್ಲೇ ನೋಡ್ರಿ ಅರೇಲ್ ಘಾಟ್ ಕಡೆ ಇದ್ದೀವಿ. ಅದೇ ತ್ರಿವೇಣಿ ಸಂಗಮ. ನಾಳೆ ಮುಂಜಾನೆ ಆ ಕಡೆ ಹೋಗ್ತೀವಿ. ಹೋಗಿ ಆ ಕಡೆ ಸ್ನಾನ ಮಾಡ್ತೀವಿ. ನಿಮಗೂ ತೋರಿಸ್ತೀವಿ ಅಂತ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ನಾವು ಇದೇ ಪ್ರಯಾಗರಾಜ್ ಕುಂಭಮೇಳಕ್ಕೆ ಆಲ್ರೆಡಿ ಈಗ ಬಂದೀವಿ. ನೋಡ್ರಿ ಇಲ್ಲಿ ಎಷ್ಟು ಲೈಟಿಂಗ್ಸು, ಏನು ಇದು ವೈಭವ ಮಸ್ತಂಗದ. ನಾವು ಅಲ್ಲಿ ರೂಮ್ ಸಿಕ್ಕಿಲ್ಲ ನಮಗೆ. ರೂಮ್ ಇಲ್ಲಿ 10,000-12,000 ರೂಪಾಯಿ ಹೇಳಾಗತ್ತಾರೆ ರೂಮು. ಅದಕ್ಕೆ ನಾವು ಟೆಂಟ್ ಹಾಕಿ ಇಲ್ಲೇ ಇದ್ದೀವಿ. ಇಲ್ಲಿ ಮಸ್ತ್ ಅದ ಟೆಂಟ್ ಅಂದರೆ ನೀವು ಆರಾಮಾಗಿರ್ಬೋದು. ಏನು ಖರ್ಚಿಲ್ಲ. ಊಟ ಗೀಟ ಎಲ್ಲ ಫ್ರೀ ಇರ್ತದೆ. ಅಂದ್ರೆ ನೀವು ಹೊರಗಡೆ ಮಾಡ್ಬೇಕಾಗ್ತದೆ ಒಂದೊಂದು ಸತಿ ಊಟ ಸಿಗಲಿಲ್ಲ ಅಂದಾಗ. ಬನ್ನಿರಿ. ಮತ್ತು ಈಗ ಏನಿಲ್ಲ, ನಾನು ಮಕ್ಕೋತೀವಿ ಈಗ. ಮಸ್ತ್ ಟಯರ್ಡ್ ಆಗಿವಿ. ಮುಂಜಾನೆ ಎದ್ದ ಮೇಲೆ ಮತ್ತೆ ಸಿಗ್ತೀವಂತ. ಎಲ್ಲ ತೋರಿಸ್ತೀನಂತ. ಪ್ರಯಾಗರಾಜ್ನಲ್ಲಿ ಏನೇನಾದಲ್ಲ ಎಲ್ಲ ತೋರಿಸ್ತೀವಿ. ಯಾರು ಮಿಸ್ ಮಾಡ್ಕೋಬೇಡ್ರಿ. ಸಿಗಮಂತ್ರಿ. ಸ್ಟೇ ಟ್ಯೂನ್ ಇರ್ರಿ ಹಂಗೆ.